ಇಲಾಖೆ ವೈಫಲ್ಯದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಳಸಂತೆಗೆ ಬ್ರೇಕ್ ಹಾಕೋದಕ್ಕೆ ಇಲಾಖೆ ಮೀನಾಮೇಷ ಎಣಿಸ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ದಂಧೆಕೋರರ ಎಕ್ಸ್ಕ್ಲೂಸಿವ್ ಪಟ್ಟಿ ಕೂಡ ಇದೆ. ಕ್ರಮಕ್ಕೆ ಸೂಚಿಸಿ ಇಲಾಖೆ ಕಾರ್ಯದರ್ಶಿ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರ ಬರೆದು 3 ತಿಂಗಳಾಗಿದೆ. 3 ತಿಂಗಳಾದ್ರೂ ಕೂಡ ಡೋಂಟ್ ಕೇರ್. ಕ್ರಮ ಆಗಬೇಕು ಅಂತ ಸೂಚಿಸಿ ಇಲಾಖೆಯ ಕಾರ್ಯದರ್ಶಿಯೇ ಆಯುಕ್ತರಿಗೆ ಪತ್ರವನ್ನ ಬರೆದ್ರು ಕೂಡ ಆ ಪತ್ರಕ್ಕೆ ಯಾವುದೇ ಕಿಮ್ಮತ್ತಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಪತ್ರ ಬರೆದು 3 ತಿಂಗಳಾಯ್ತು, ಆದ್ರೂ ಕೂಡ ಯಾವುದೇ ಕ್ರಮವನ್ನ ಇನ್ನೂ ಕೂಡ ಇಲಾಖೆ ವಹಿಸಿಲ್ಲ ಅಂತಂದ್ರೆ ಆಹಾರ ಇಲಾಖೆಗೆ ಇದ್ರ ಬಗ್ಗೆ ಗಮನನೇ ಇಲ್ವಾ, ಅಥವಾ ಗಮನಕ್ಕೆ ಬಂದ್ರೂ ಕೂಡ ಇದನ್ನ ಗಮನಕ್ಕೆ ತಗೊಂಡಿಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಕ್ರಮಕ್ಕೆ ಸೂಚಿಸಿ ಪತ್ರವನ್ನ ಬರೆದಿದ್ದಾರೆ ನೋಡಿ. ಅಲ್ಲಿ ಪತ್ರವನ್ನ ಕೂಡ ಗಮನಿಸ್ತಾ ಇದೀವಿ. ಯಾವಾಗ ಬರೆದಿರೋದನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ. 3 ತಿಂಗಳಾಯ್ತು ಆ ಪತ್ರ ಬರೆದು. 3 ತಿಂಗಳಾದ್ರೂ ಕೂಡ ಎಲ್ಲ ವಿಚಾರಗಳಿದೆ, ಕಂಪ್ಲೀಟ್ ಪಟ್ಟಿ ಇದೆ, ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಯಾರ್ಯಾರಿದ್ದಾರೆ, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟರು ಕೂಡ ಇಲಾಖೆ ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಈ ಕಾಳಸಂತೆಗೆ ಬ್ರೇಕ್ ಹಾಕ್ತೀವಿ, ಅದರ ಜೊತೆ ಅನೇಕ ಕಡೆಗಳಲ್ಲಿ ಸಿಸಿಟಿವಿಯನ್ನ ಇನ್ಸ್ಟಾಲ್ ಮಾಡ್ತೀವಿ, ಇಂಥದ್ದನ್ನೆಲ್ಲ ಹೇಳ್ತಾ ಇರುವಂತ ಸರ್ಕಾರ ಅಸಲಿಗೆ ಎಲ್ಲಿ ಗಮನ ಹರಿಸಬೇಕಿತ್ತೋ ಅಲ್ಲಿ ಗಮನ ಹರಿಸಿಲ್ವಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ರೇಷನ್ ಅಕ್ಕಿ ದುರ್ಬಳಕೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಸರ್ಕಾರ ಹೊಸ ಪ್ಲಾನ್ಗಳೇನೋ ಮಾಡ್ತಾ ಇದೆ. ಆದ್ರೆ ಅದರ ಮಧ್ಯದಲ್ಲಿ 3 ತಿಂಗಳ ಹಿಂದೆ ಬರೆದಿರುವಂತ ಪತ್ರ ಇದೆಯಲ್ಲ, ಇದ್ರದ್ ಕತೆ ಏನಾಯ್ತು ಹಾಗಾದ್ರೆ? ಇದ್ರಲ್ಲಿ ಕಂಪ್ಲೀಟ್ ಲಿಸ್ಟ್ ಇದೆ, ಯಾರ್ಯಾರು ಎಲ್ಲೆಲ್ಲಿ ಅಕ್ರಮವಾಗಿ ಪಡಿತರ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ವಿವರ ಎಲ್ಲವೂ ಕೂಡ ಇರುವಂತ ಒಂದು ಪಟ್ಟಿ. ಈ ಪಟ್ಟಿಯ ಸಮೇತ ಕ್ರಮಕ್ಕೆ ಸೂಚಿಸಿ ಇಲಾಖೆಯ ಕಾರ್ಯದರ್ಶಿಯೇ ಪತ್ರವನ್ನ ಬರೆದಿದ್ದಾರೆ ಆಯುಕ್ತರಿಗೆ. ಪತ್ರವನ್ನ ಬರೆದ ನಂತರದಲ್ಲೂ ಕೂಡ 3 ತಿಂಗಳಾದ್ರೂ ಕೂಡ ಇನ್ನೂ ಕೂಡ ಇವರ ವಿರುದ್ಧ ಕ್ರಮ ಆಗಿಲ್ಲ. ಯಾಕೆ? ಇಲಾಖೆ ಹಾಗಾದ್ರೆ ಇದ್ರಲ್ಲಿ ಶಾಮೀಲಾಗಿದೆಯಾ ಅಥವಾ ಗಮನಕ್ಕೆ ಬಂದಿಲ್ವಾ ಇಲಾಖೆದು? ಏನು ಎತ್ತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಇಲಾಖೆ ಉತ್ತರ ಕೊಡಬೇಕು, ಅದರ ಜೊತೆಲಿ ಆಹಾರ ಸಚಿವರು ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ಸದ್ಯಕ್ಕಂತೂ ಇದು ಆಹಾರ ಇಲಾಖೆಯ ಬಿಗ್ ಫೇಲ್ಯೂರ್ ಸ್ಟೋರಿ. ಯಾಕಂದ್ರೆ ಈ ಕಂಪ್ಲೀಟ್ ಆಗಿ ಕ್ರಮ ವಹಿಸುವಲ್ಲಿ ಆಹಾರ ಇಲಾಖೆ ಫೇಲ್ಯೂರ್ ಆಗಿದೆ ಅನ್ನೋದನ್ನ